ಫಿಲ್ಡ್ ವಿತ್ ವಾಟರ್ ಫುಲ್ ಆಫ್ ಬಾಡಿ. ಕರೆಕ್ಟ್ ಅಲ್ಲ? ಮಿಂಚ್ತಾ ಇದೀರಲ್ಲ ಎಲ್ಲರೂ ಚೀಟೆ ಹಾಕೊಂಡು ಬಟ್ಟೆಗಳನ್ನ. ಬೀಚಿಗೆ ಬಂದ್ಮೇಲೆ ರಿಲ್ಯಾಕ್ಸ್ ಆಗ್ತದೆ. ನಮ್ಮ ಬಗ್ಗೆ ಒಳ್ಳೇದನ್ನ ಹೇಳ್ಕೊಬೇಕು ಯಾವತ್ತು ವ್ಲಾಗಲ್ಲಿ. ಪಾಂಡಿಚೇರಿ ಫುಲ್ ಬೇಜಾರಾಗ್ಬಿಟ್ಟಿದಂತೆ ಗೈಸ್. ಎಲ್ಲ ಲವ್ ಮಾಡ್ತಾರೆ ನೋಡಿ ಗೈಸ್ ಇಲ್ಲಿ. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಮಾರ್ನಿಂಗ್ಗೆ ಬೆಳಗ್ಗೆ ಎದ್ಬಿಟ್ಟು ಇವಾಗ ರಾಕ್ ಬೀಚಿಗೆ ಬಂದಿದ್ದೀವಿ. ಸೊ ಬೆಳಗ್ಗೆನೆ ಸನ್ರೈಸ್ ನೋಡೋಣ ಅಂದ್ಬಿಟ್ಟು 6 o'clock ಎದ್ದು ಬಂದಿದ್ದೀವಿ. ಹೇಗಿದೆ ಫೀಲಿಂಗು? ಫುಲ್ ಟಯರ್ಡ್ ಆಗಿತ್ತು, ಫುಲ್ ಬಿಸಿಲು, ಚೆನ್ನಾಗಿ ಬಂತು. ಈಗ ಸನ್ರೈಸ್ ನೋಡಕ್ ಹೋಗ್ತೀವಿ, ಬಟ್ ಟೈಮ್ ಆಗಿದೆ. ಚೆನ್ನಾಗಿದೆಯಾ? ಬಿಸಿ ಬಿಸಿನ? ತುಂಬಾ ಹಾಟ್ ಇದೆ ಇಲ್ಲಿ ವೆದರ್. ಎಸಿ ಇದ್ರೆ ಮಾತ್ರ ಆಗುತ್ತೆ. ಬಿಸಿ. ಇವಾಗ ಎಷ್ಟು ಟೈಮ್? 6 o'clock ಇವಾಗ. ಅಷ್ಟು ಹಾಟ್ ಇದೆ ಅಂದ್ರೆ ಇದು ಏನದು ಜೆಟ್ ಹೋಗಿರೋದು, ರಾಕೆಟ್ ಹೋಗಿರತ್ತಾನೆ ಇದು. 5 o'clock ಎಲ್ಲ ಇಲ್ಲಿ ಇರ್ಬೇಕಿತ್ತು. ಬಟ್ ಇವನು ತುಂಬಾ ನಾನೆಲ್ಲ ಲೇಟ್ ಮಾಡಿದ್ದು, ಇವಳೇ ಲೇಟ್ ಮಾಡಿದ್ದು. ತುಂಬಾನೇ ಇದಾಗೆ ಏನು ತಗೊಂಡ್ ಬಂದಿಲ್ಲ. ಪೇಸ್ಟ್ ಒಂದೇ ತಂದಿಲ್ಲ, ಒಂದು ಪೇಸ್ಟ್ ತಂದಿಲ್ಲ. ಅಲ್ಲ, ಪೇಸ್ಟ್ ಒಂದೇ ತಂದಿಲ್ಲ, ಇದೆಲ್ಲ ತಂದಿದ್ದೀನಿ. ಬೇಗ. ಆಮೇಲೆ ಇನ್ನೇನೇನಿದೆ ಕಂಪ್ಲೇಂಟ್ಸು ಹೇಳ್ಬಿಡು. ಸನ್ರೈಸ್ ನೋಡಕ್ ನೋಡಿ ಔಟ್ಫಿಟ್ ನೋಡಿ ಇಲ್ಲಿರೋದು. ಈ ತರ ಸಿಂಪಲ್ ಆಗಿ ಬನ್ನಿ ಅಂದ್ರೆ ಈ ತರ ಬರ್ತಾರಪ್ಪ ಅವರು. ಸಿಂಪಲ್ ಆಗಿ ಬಂದ್ರು ಕರೆಕ್ಟ್ ಟೈಮಿಗೆ ಬರ್ಬೇಕಲ್ವಾ? ಬಂದಿದೀವಲ್ವಾ, ಅಲ್ಲೋಡಿ ಇನ್ನ ಬಂದೇ ಇಲ್ಲ, ಸನ್ರೈಸ್ ಆಗಿಲ್ಲ. ಸ್ವಲ್ಪ ಬೈದಿ ಅವ್ರಿಗೆ. ಏನು ಬೈಬೇಡಿ, ಹಂಗೆಲ್ಲ ಮಾಡ್ಬೇಡಿ. ಬರೀ ನೆಗೆಟಿವ್ ಹೇಳ್ತಿಲ್ಲ ನನ್ನ ಬಗ್ಗೆ, ನೀನು ಪಾಸಿಟಿವ್ ಹೇಳ್ಬೇಕು ಕಡೆ. ಪಾಸಿಟಿವ್ ಹೇಳು ಸಿರಿ, ನನ್ನ ಬಗ್ಗೆ ಹೋಗ್ಲಿ. ಬರೀ ನೆಗೆಟಿವ್ ಹೇಳ್ತಾ ಇರು. ನಮ್ಮ ಬಗ್ಗೆ ಒಳ್ಳೇದನ್ನ ಹೇಳ್ಕೊಬೇಕು ಯಾವತ್ತು ವ್ಲಾಗಲ್ಲಿ, ಗೊತ್ತಾ? ಬರೀ ನೆಗೆಟಿವ್ ಹೇಳ್ತೀಯಲ್ಲ ನೀನು. ನೋಡಿ ಇಲ್ಲಿ ರಾಕ್ ಬೀಚ್ ಅಲ್ಲ, ಸೊ ಅದಕ್ಕೋಸ್ಕರ ಪೂರ್ತಿ ರಾಕ್ ಇದೆ ಹೊರಗಡೆನೆ. ಇಲ್ಲಿ ಜೆಟ್ ಹೋಗೋದೆ, ಕ್ರೇಜ್ ಇದೆ ವ್ಯೂ. ನಿನ್ನೆ ಹೋಗಿದ್ಗಿಂತ ಸೂಪರ್ ಅಲ್ಲ ಇದು? ಸಾಕಾಗಿದೆ. ಚಿಂದಿ ನೋಡ್ಸಂತ ಹೆಂಗಿದೆ. ಬ್ಯೂಟಿಫುಲ್ ಸನ್ರೈಸ್ ಆಗ್ತಾ ಇದೆ. ಸೂಪರ್ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಬಂದಿದ್ದೀವಿ ನಾವು. ಮಾರ್ನಿಂಗ್ ಬ್ಯೂಟಿ ಬ್ಯೂಟಿ ಬ್ಯೂಟಿ. ಅಕ್ಕಾಗಿದೆ ಮಾತ್ರ, ಸೂಪರ್ ಆಗಿದೆ. ನೇಚರ್ ಬ್ಯೂಟಿ ಮಾತ್ರ ಕ್ರೇಜಿ, ತುಂಬಾ ಚೆನ್ನಾಗಿದೆ. ಇಷ್ಟು ಬಿಸಿಲಿದ್ರು ಬೀಚಿಗೆ ಬಂದ್ಮೇಲೆ ಫುಲ್ ರಿಲ್ಯಾಕ್ಸ್ ಆಗ್ತದೆ. ಫುಲ್ ಚಿಲ್ಡ್. ಆದ್ರೂ ಬಿಸಿ ಇದೆ ಅಲ್ಲ ಸ್ವಲ್ಪ. ಒಳ್ಳೆ ವ್ಯೂ. ಹೇಗಿದೆ ಬಾಬಾ? ಆಸಾಮಾಗಿದೆ ನೋಡಿ, ಹೆಂಗೆ ಮುದ್ದಾಗಿದ್ದೀನಿ. ಫುಲ್ ಆಟ ಆಡ್ಬಿಟ್ಟಿದ್ದೀರಾ ಚಿಕ್ಕ ಹುಡುಗಂತರ. ಕಡೆ ಬಂದ ಚಿಕ್ಕ ಹುಡುಗರು ಆಗ್ಬೇಕು ಅಷ್ಟೇ. ಏನು ಬ್ಲೂ ಹಾಕೋಬಿಟ್ಟಿದ್ದೀರಾ ಇಬ್ರು? ಮಾತಾಡ್ಕೊಂಡು ಹಾಕೊಂಬಂದ್ರ? ನಂದು ಬ್ಲೂನೇ. ಜೋಶ್ ಆಮೇಲೆ ಹೇಳು, ವ್ಲಾಗ್ ಮಾಡ್ತಾ ಇದ್ದೀವಿ ಇವಾಗ. ಏನು ಹೇಳ್ತೀಯಾ? ಸೊ ಗೈಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಆನ್ಲೈನ್ ತರಿಸ್ಕೊಬಿಟ್ಟಿದ್ವಿ. ಇಲ್ಲೇ ಊಟ ಎಲ್ಲ ಮುಗಿಸಿ ಇವಾಗ ಶಾಪಿಂಗ್ ಮಾಡಬೇಕು, ಸ್ವಲ್ಪ ಬೇರೆ ಬೇರೆ ಪ್ಲೇಸಸ್ ವಿಸಿಟ್ ಮಾಡಬೇಕು. ಸೊ ಅದಕ್ಕೆ ಲೇಡೀಸ್ ಹೆಂಗೆ ರೆಡಿ ಆಗೋದು ಇವಾಗ? ಅದು ನನ್ನ ಚೆನ್ನಾಗಿದೆಯಾ? ನಿಜ ಫುಲ್ ತೋರಿಸಿ ನಂದು ಹಂಗೆ. ಅವ್ರು ತೋರಿಸು ಹೀರೋ ಹೀರೋಯಿನ್ನ. ಇಲ್ಲಿ ಮ್ಯಾಚಿಂಗ್ ಫುಲ್ ಮಿಂಚ್ತಾ ಇದ್ರಲ್ಲ ಎಲ್ಲರೂ ಚೀಟೆ ಹಾಕೊಂಡು ಬಟ್ಟೆಗಳನ್ನ. ಲಂಗ ಹಾಕಿಕೊಂಡು ಕುಂಟೆ ಬಿಲ್ಲೆ ಆಡಿಕೊಂಡು ಹಲ್ಲು ಕಿಸ್ದು ನಗ್ತಾಳಲ್ಲ ಇವಳು. ನೋಡಿ ಪಕ್ಕ ಫಾರಿನರ್ ಇವಳು ಸಂಪ್ರೀತ. ಇವಾಗ ಎಲ್ಲಿ ಹೋಗ್ತಿದೀವಿ ನಾವು? ಫ್ರೆಂಚ್ ಕಾಲೋನಿ ಹೋಗ್ತೀವಿ ಇವಾಗ. ಶಾಪಿಂಗ್ ಮಾಡ್ತೀರಾ? ಫ್ರೆಂಚ್ ಕಾಲೋನಿ ಫೋಟೋಸ್ಗೆ. ಓಕೆ ನೋಡಿ ಗೈಸ್, ಸ್ಟ್ರೀಟು ವೈಟ್ ಸ್ಟ್ರೀಟು, ಬೇಜಾನ್ ಜನ ಇಲ್ಲಿ ಚೆನ್ನಾಗಿ ಬಂದವ್ರೆ. ಎಲ್ಲ ಫೋಟೋಸ್ ಇಟ್ಕೋತಾರೆ ಈ ಫೋಟೋಗಂತಾನೆ ಇದು ಸ್ಟ್ರೀಟು. ಹಾಂ, ಸ್ಟ್ರೀಟ್ ಫುಲ್ಲು ಅದೇ ಅಂತದೆ, ಪೂರ್ತಿನ ಫೋಟೋಶೂಟ್ ಅಂತ. ಇಲ್ಲಿ ಗೊಡ್ ನೋಡಿ ಗೈಸ್ ನಂದು ಪರಿಸ್ಥಿತಿ ಇಲ್ಲಿ. ಸೀರಿಯಸ್ಲಿ ಫೋಟೋಶೂಟ್ಗೋಸ್ಕರ ಪಾಂಡಿಚೇರಿಗೆ ಬರ್ತಾರ ಅನಿಸ್ತಿದೆ ನನಗೆ. ನೀನು ಅಷ್ಟೇ ಅಲ್ವಾ? ನೋಡ ನೀನು ನೋಡಿ ಸ್ಟ್ರೇಟ್ ಆಗಿದ್ಯಾ.
ನಮ್ಮ ಭಾವ ನೋಡಿ, ನಮ್ಮ ಭಾವ ಎಷ್ಟು ಸೆಟ್ ಆಗಿದ್ದಾರೆ ಪಾಪ. ತಲೆ ಎಲ್ಲ ಕೂದಲೆಲ್ಲ ಒದ್ದೆ ನನ್ನ ನೋಡಿಲ್ಲಿ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲೇ ಸಿಗ್ತದಲ್ಲ ಈ ಥರ. ಈ ಥರ ಚೆನ್ನಾಗಿರೋ ಸಿಗಲ್ಲ, ಇದಕ್ಕೇನೆ ಜಾಸ್ತಿ ಹೇಳ್ತಾರೆ. You purchase this guys. ಅಪ್ಪ ಚೆನ್ನಾಗಿದೆಯಾ ಅಂದರೆ ಈ ಬಟ್ಟೆಗೆ ಒಳ್ಳೆ ಮ್ಯಾಚು. ಸುಟ್ಟ ಇದ್ದಂಗೆ ಇದೆಯಾ? ಇಲ್ಲ ಅಲ್ಲ, ಇದಕ್ಕೆ ಒಳ್ಳೆ ಮ್ಯಾಚು. ಸೊ ಅದಕ್ಕೆ ಇದನ್ನೇ ಪರ್ಚೇಸ್ ಮಾಡ್ತೀನಿ. ಸೆಕೆಯಲ್ಲಿ ಇದು ಬೇಕೇ ಬೇಕು ಸಂತ, ಇದಿಲ್ಲ ಅಂದರೆ ಏನೂ ಆಗಲ್ಲ ಸಂತ. ಅಪ್ಪ ನೋಡಿ, ಐಸ್ ಕ್ರೀಮ್ ಈಸ್ ವೆರಿ ವೆರಿ ಕಂಪಲ್ಸರಿ ಇನ್ ಸಮ್ಮರ್ ಸೀಸನ್, ಬಟ್ ವಿ ಹ್ಯಾವ್ ಟು ಈಟ್ ವಾಟ್ ಎವರ್ ಇಟ್ ಈಸ್. ಏಕೆ? Because in this summer season, no, we have to eat ice cream and keep our body full hydrated, dehydrate. We should not. ಏನು ಇಂಗ್ಲೀಷ್ ಹೇಳ್ತಾ ಇದೀಯಾ? Try ಮಾಡ್ತಾ ಇದ್ದೀನಿ. We should not make our body dehydrate. So we need to be filled with water, full of body. Correct ಅಲ್ವಾ ಬಾವಾ? Correct ಇಲ್ವಾ? ಬಾಡಿ ಫುಲ್ ವಾಟರ್ ಫುಲ್ ಅಂತ. ಅಲ್ಲ. ಫುಲ್ ಆಫ್ ವಾಟರ್ ಬಾಡಿ. ಅಲ್ಲ, our body has to be filled full of water in our body. ಕರೆಕ್ಟ್ ಅಲ್ಲ ಬಾ? ವಿ ಕೇಮ್ ಹಿಯರ್ ಸಮ್ ಅದರ್ ಪ್ಲೇಸ್, ಬೇರೆ ಪ್ಲೇಸಿಗೆ ಬಂದಿದ್ದೀವಿ. ಇದು ಒಳ್ಳೆ ಬೀಚ್, ನೆಕ್ಸ್ಟ್ ಲೆವೆಲ್ ಇದೆ. ಹಾಂ, ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಲ್ಲ ಲವ್ ಮಾಡ್ತಾರೆ ನೋಡಿ ಗೈಸ್ ಇಲ್ಲಿ. ಅಯ್ಯೋ ನಿಜ ಲವ್ ಮಾಡ್ತಾರೆ ಸಂತವರು ಗೈಸ್. ನೋಡಿ ಗೈಸ್, ಇಲ್ಲೆಲ್ಲ ಸಿಕ್ಕಾಬಿಡೆ ಸಕ್ಕದ ಇಷ್ಟು ಬೆವರು. ಗೈಸ್ ಇವಾಗ ಮತ್ತೆ ಹೊಸ ಔಟ್ಫಿಟ್ ಹಾಕ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಮತ್ತೆ ಇವರು ಹೊಸ ಔಟ್ಫಿಟ್ಟು, ಪಾಂಡಿಚೇರಿ ಫುಲ್ ಬೇಜಾರಾಗ್ಬಿಟ್ಟಿದಂತೆ ಗೈಸ್ ಪಾಪ ಇವಳಿಗೆ, ಬೇಜಾರಾಗುತ್ತೆ. ಬಟ್ ಊಟ ಮಾತ್ರ ಸಕ್ಕದಾಗಿದೆ. ಇಲ್ಲಿನ ಊಟದ ಬಗ್ಗೆ ನಮ್ಮ ಭಾವ ರಿವ್ಯೂ ಹೇಳ್ತಾರೆ. ಊಟದ ಬಗ್ಗೆ ರಿವ್ಯೂ ಹೇಳಿ ಭಾವ. ನಾನಂತೂ 3 ದಿನದಿಂದ ಏನೂ ಊಟ ಮಾಡಿಲ್ಲ. ಆಮೇಲೆ ಅಲ್ಲ ಭಾವ, ಫುಡ್ಡೆಲ್ಲ ಹೇಗಿದೆ? ಹಾಂ, ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಅಂತನಾ. ಭೂಮಿಗಂತೂ ಫುಡ್ ಹೆಂಗಿತ್ತು ಭೂಮಿ? ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಎವರಾ? ಝೊಮ್ಯಾಟೊನಲ್ಲಿ ಆರ್ಡರ್ ಮಾಡೋಣ ಅಂತ ಆರ್ಡರ್ ಮಾಡ್ಕೊಂಡ್ವಿ. ನೋಡಿದ್ರೆ ಹುಳಿ ದೋಸೆ ಕೊಟ್ಟಿದ್ದಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಿಂದೆ ಸಂತ ಮಾತೇ ಇಲ್ಲ. ನಮ್ಮ ಜೊತೆ ಕಾಲ ಕಳೆದಿದ್ದು ಇಷ್ಟ ಆಯ್ತಾ? ಅದು ಸೂಪರ್. AC ರೂಮ್ ಚಿಲ್, ಫುಲ್ ಆಚೆ ಬಂದ್ರೆ ಶೆಕೆ. ಇನ್ನೆಲ್ಲ ಓಕೆ. ಫುಡ್ ಒಂದೇ ಬೇಜಾರು. ಫುಡ್ ಒಂದು ಬಿಟ್ಟರೆ ಇನ್ನೆಲ್ಲ ಸೂಪರ್ ಪಾಂಡಿಚೇರಿ ಸೂಪರ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಪ್ಯಾರಡೈಸ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಅವಾಗ ಅಲ್ಲಿ ಒಳ್ಳೊಳ್ಳೆ ತುಂಬ ಸಖತ್ತಾಗಿರೋದೆಲ್ಲ ಇರ್ತದೆ ಪ್ಲೇಸಸ್ಸು. ಸೊ ನೋಡೋಣ, ಬನ್ನಿ ಹೋಗೋಣ. ದಿಸ್ ಈಸ್ ದ ಎಂಟ್ರೆನ್ಸ್ ಆಫ್ ದ ಪ್ಯಾರಡೈಸ್ ಬೀಚ್. ಇದು ಕಾರೆಲ್ಲ ಪಾರ್ಕಿಂಗ್ ಮಾಡಿ ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. 9 ಗಂಟೆವರೆಗೂ ಇರುತ್ತಂತೆ. ಕಾಸೇನೆ ಎಷ್ಟು? 70 rupees per head. ಎಂಟ್ರಿ, ಬೀಚ್ ಎಂಟ್ರಿ. This view is so crazy. ಅಯ್ಯೋ ಗೈಸ್, ಇಲ್ಲೆಲ್ಲ ಎಂಜಾಯ್ ಮಾಡ್ತಿದ್ರೆ ಎಲ್ರೂ. ಇಲ್ಲಿ ಯಾರೋ ಬುಕ್ಕು ಓದ್ತಾ ಕೂತಾರೆ ಗೈಸ್, ಇಷ್ಟು ಎಂಜಾಯ್ ಟೈಮಲ್ಲೂ. ಹೆಂಗೆ ಇವೆಲ್ಲ ಓದೋ ಮನಸ್ಥಿತಿ ಹೆಂಗೆ? ಎಷ್ಟು ಜನ ನೋಡಿ ಗೈಸ್ ಇಲ್ಲಿ ಪ್ಯಾರಡೈಸ್ ಬೀಚು. ವ್ಯೂ ಆಲ್ಸೋ ಕ್ರೇಜಿ ಆ್ಯಂಡ್ ಸಕ್ಕತ್ತಾಗಿದೆ ಮಾತ್ರ. ಗಾಳಿ, ನೇಚರು ಅಲ್ಟಿ. ಸಪ್ತ ಸಾಗರ ದಾಚೆಯಲ್ಲೋ. ಇವಾಗ ಫೋಟೋಶೂಟು ವಿಡಿಯೋ ಎಲ್ಲ ಮುಗೀತು. ಎಷ್ಟು ಚಂದ ಅಂದರೆ ಓಷನ್ ನೋಡ್ತಾ, ಬೀಚ್ ನೋಡ್ತಾ, ಇಷ್ಟವಾಗಿರೋ ಹುಡುಗಿ ಅಥವಾ ಹುಡುಗನ ನೆನೆಸ್ಕೊಂಡು ಫೀಲ್ ತಗೊತಾ ಇದ್ರೆ ಮಜಾನೇ ಬೇರೆ ಅಲ್ವಾ? ಹುಡುಗ ಹುಡುಗಿನ ನೆನ್ಪು ಮಾಡ್ಕೊಬೇಡಿ, ನಿಮ್ಮ ಪೇರೆಂಟ್ಸ್ ತಾನೇ. ಪೇರೆಂಟ್ಸ್ ನೆನ್ಸ್ಕೊತ ಯಾರಿನೋ? ನಿಮ್ಮ ಫ್ಯಾಮಿಲಿ ಅವ್ರನ್ನ ನೆನ್ಪು ಮಾಡ್ಕೊಡಿ. ಹೇಳ್ತಾನೆ ಅಂತ ಪ್ಲೀಸ್
ಥರ ಎಲ್ಲ ಟ್ರೂ ಲವ್ ಇರುತ್ತೆ ಕಣೆ, ನೀನ್ ಯಾಕೆ ಹಿಂಗ್ ಕೊಡ್ತೀಯಾ? ಇಷ್ಟಪಟ್ಟಿರೋರು ಇರಲ್ವಾ? ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ವ್ಯಾಲ್ಯೂ ಅಂತ. ಇಷ್ಟಪಡೋರು ಇರ್ತಾರೆ. ನಾನು ಅಂಥವ್ರಿಗೇನೆ ಹೇಳ್ತಾ ಇರೋದು, ನಿಮ್ಮ ಹುಡುಗ ಹುಡುಗಿನ ಕರ್ಕೊಬನ್ನಿ, ಫೀಲ್ ಮಾಡಿ, ಈ ನೇಚರ್ನ ಎಂಜಾಯ್ ಮಾಡಿ, ಪ್ರಕೃತಿನ ಎಂಜಾಯ್ ಮಾಡಿ. ಪೇರೆಂಟ್ಸ್ನ ಮಾಡೇ ಮಾಡ್ತಾರೆ, ಆಬ್ವಿಯಸ್ಲಿ ಡೈಲಿ ಮಾಡ್ತಾರೆ. ಈ ತರ ಪ್ಲೇಸಸ್ಗೆಲ್ಲ ಕರ್ಕೊಂಡು ಈ ಥರ ಕರ್ಕೊಂಡು ಬನ್ನಿ, ಪೇರೆಂಟ್ಸು ಕರ್ಕೊಬನ್ನಿ. ಅದನ್ನು ಮೆನ್ಷನ್ ಬಟ್ ಯೂತ್ಸ್ ಹೇಳ್ತಾ ಇರೋದು ಅದನ್ನು ಮಾಡಿರಪ್ಪ ಆಯ್ತು. ಈ ಮೇಡಮ್ ಹೇಳ್ತಾರೆ, ಈ ಮೇಡಮ್ ಪೇರೆಂಟ್ಸ್ನ ಕರ್ಕೊಬರ್ಬೇಕಂತೆ. ಸೊ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ. ಮಾಡ್ತೀರಾ ನನಗೆ ಅಂತ ಕಮೆಂಟ್ ಸೆಕ್ಷನ್ ಅಗ್ರಿ ಮಾಡೇ ಮಾಡ್ತಾರೆ. ನಾನೇ ಒಪ್ಕೊಂಡಿಲ್ವಾ? ಪೇರೆಂಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಅಷ್ಟು ಹೈ ಪ್ರಿಯಾರಿಟಿ ಅಂದರೆ ಅದೇ. ಬಟ್ ನಾನು ಹೇಳ್ತಾರೆ ಎಂಜಾಯ್ಮೆಂಟ್ಗೆ ಸ್ವಲ್ಪ ತುಂಬ ಬೇಜಾರಾಗಿರ್ತಲ್ಲ ಕೆಲಸ ಮಾಡಿ ಐ ಟಿಲಿ ನಾರ್ಮಲ್ಲು, ಅದಕ್ಕೋಸ್ಕರ ಎಲ್ಲೆಲ್ಲೋ ಪಬ್ಬು ಗಿಬ್ಬು ಹೋಗೋ ಬದಲು ಈ ಥರ ಓಷನಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ನಾನು ವಾಯ್ಸ್ ಕೇಳಿಸುತ್ತಾ? ಗಾಳಿ ಎಷ್ಟು ಬರ್ತಿದೆ? ಕೇಳಿಸುತ್ತೆ, ಗೊತ್ತಾಯ್ತಾ ನನ್ನ ಪಾಯಿಂಟು? ಪಬ್ಗೆ ಹೋಗ್ಬೇಡಿ, ಅಲ್ಲೆಲ್ಲ ಹೋಗ್ಬೇಡಿ. ಇಲ್ಲ ಎಂಜಾಯ್ ಮಾಡಬೇಕು ಲೈಫ್ನ, ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅಷ್ಟೇ. ಹೌದು. ಸೊ ಗೈಸ್, ಅಲ್ಲೆಲ್ಲ ಬೀಚೆಲ್ಲ ಮುಗಿಸ್ಕೊಂಡು ಹೋಟ್ಲಲ್ಲಿ ಊಟ ಕೂಡ ಮುಗಿಸ್ಕೊಂಡು ಇವಾಗ ನಮ್ಮ ರೂಮ್ಗೆ ಹೊರಟಿದ್ವಿ. ಸೊ ಗೈಸ್, ವಿ ಫೈನಲಿ ರೀಚ್ಡ್ ಬ್ಯಾಂಗ್ಳೂರ್. ಇದು ನಮ್ಮ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್. ಎಷ್ಟೇ ಹೇಳಿ ಗೈಸ್, ನಮ್ಮ ಬೆಂಗಳೂರು ಎಷ್ಟು ಮಳೆ ಬರ್ತಿದೆ ನೋಡಿ ನಮ್ಮ ಬೆಂಗಳೂರಲ್ಲಿ. ಅಪ್ಪ, ನಮ್ಮಲ್ಲಿ ಪಾಂಡಿಚೇರಿಲಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಸೊ ಅದಕ್ಕೆ ಅವ್ರು ಮೈಸೂರಿಗೆ ಹೋಗ್ಬೇಕಲ್ವಾ, ಸೊ ಅದಕ್ಕೆ ಇಲ್ಲಿ ಡ್ರಾಪ್ ಮಾಡೋಣ ಅಂತ ಬಂದ್ವಿ. ಹೌ ಯು ಫೆಲ್ಟ್ ದ ಟ್ರಿಪ್? ಅಮೇಜಿಂಗ್. ಎಲ್ಲರೂ ಸೂಪರಾ? ಹೆಂಗಿದೆ ಬೆಂಗಳೂರು ವಾತಾವರಣ ಅಲ್ವಾ? ತುಂಬಾ ಹಾಟ್ ಇತ್ತು, ಸೊ ಗೈಸ್, ಇವ್ರನ್ನ ಡ್ರಾಪ್ ಮಾಡ್ಬಿಟ್ಟು ನಾನು ನಮ್ಮ ಅಕ್ಕ ಮನೆ ಹೋಗ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೆ ಸಿಗ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಸೇವಿಂಗ್ ಆಫ್ ಟೇಕ್ ಕೇರ್. ಬೈ, ಲವ್ ಯು ಆಲ್.